ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಯೂನಿಟ್ ಟೆಸ್ಟ್ 2 ಅಂದರೆ ಘಟಕ ಪರೀಕ್ಷೆ 2 ಅಂತ ಹೇಳಿದರೆ ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಆಯಿತಾ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಈಗ ನಾವು ಈ ಒಂದು ವಿಡಿಯೋದಲ್ಲಿ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಕೀ ಆನ್ಸರ್ ಕೂಡ ನಾನು ಹೇಳಿ ಕೊಡ್ತಾ ಇದ್ದೇನೆ ಸರ್. ರೀಸನ್ ಇಷ್ಟೇ, ಯಾಕಂದರೆ ನೀವು ನಂತರದಲ್ಲಿ ಬಹಳ ಕಷ್ಟ ಬರೀ MCQ ಹುಡ್ಕೋದ್ರಲ್ಲಿಯೇ ಯೂನಿಟ್ ಟೆಸ್ಟು ಮುಗಿದೋಗಿರುತ್ತೆ. ನಾನು ಆನ್ಸರ್ ಹೇಳ್ತೀನಿ, ತಾವುಗಳು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಬನ್ನಿ ಸರ್. ಕ್ವಶನ್ ನಂಬರ್ 1 ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. 18 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 2 ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 45 ಆಗಿ ಇರುತ್ತದೆ. ಕ್ವಶನ್ ನಂಬರ್ 3 ದಿ ಜಿಯೋಮೆಟ್ರಿಕ್ ಮೀನ್ ಆಫ್ 2 ಆ್ಯಂಡ್ 8 ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 4 ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. ಕ್ವಶನ್ ನಂಬರ್ 3ಗೆ ಬಿ. ಕ್ವಶನ್ ನಂಬರ್ 4 ದಿ 9th ಟರ್ಮ್ ಆಫ್ ಸೀಕ್ವೆನ್ಸ್ ಡಿಫೈನ್ಡ್ ಬೈ ಎ, ಹೌದಲ್ವಾ ಅಂತ ಲೆಕ್ಕ ಏನೋ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ 729. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 5th ಕ್ವಶನ್ ದಿ ಆಕ್ಟೆಂಟ್ ಇನ್ ವಿಚ್ ದ ಪಾಯಿಂಟ್ -3, 1, -2 ಲೈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 6 ಆಕ್ಟೆಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 2 ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎ ಆಗಿರುತ್ತೆ. ಆಪ್ಷನ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಅಂತ. ಕ್ವಶನ್ ನಂಬರ್ 7 ದ ಡಿರಿವೇಷನ್ ಆಫ್ x² - 2 ಅಟ್ x ಈಸ್ ಈಕ್ವಲ್ ಟು 10 ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 20. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಮೇನ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ಕೋಆರ್ಡಿನೇಟ್ ಪ್ಲೇನ್ಸ್ ಡಿವೈಡ್ ದ ಸ್ಕ್ವೇರ್ ಇಂಟು ಡ್ಯಾಶ್ ಆಕ್ಟೆಂಟ್ಸ್ ಅಂತ ಇದೆ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ 8 ಆಕ್ಟೆಂಟ್ಸ್ ಇಸ್ ದ ರೈಟ್ ಆನ್ಸರ್. Question number 9 the number of terms in the expansion of 2x minus 6 whole to the power of 6 is dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 7. ಕ್ವಶನ್ ನಂಬರ್ 10 ಮೈ ಡಿಯರ್ ಚಿಲ್ಡ್ರನ್, ಅದಕ್ಕೆ ಸರಿಯಾದ ಉತ್ತರ 10 ಆಗಿ ಇರುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ವಿಡಿಯೋ ಅರ್ಧ ಬರ್ಧ ನೋಡಿದ್ರೆ ಏನು ಮಾಡಲಿಕ್ಕಾಗಲ್ಲ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಟೋಟಲ್ 3 ಕ್ವಶನ್ ಪೇಪರ್ಸು ಸಿಗುತ್ತೆ. ಆ 3 ಕ್ವಶನ್ ಪೇಪರನ್ನು ಯಾರು ಸಾಲ್ವ್ ಮಾಡ್ಕೊಂಡಿರ್ತೀರೋ 100% ಔಟ್ ಆಫ್ ಔಟು ನಿಮ್ಮ ಯೂನಿಟ್ ಟೆಸ್ಟ್ 2ನಲ್ಲಿ ಬಂದೇ ಬರುತ್ತೆ. ಐ ರಿಪೀಟ್, ಈ 3 ಕ್ವಶನ್ ಪೇಪರನ್ನು ಯಾರು ಸಾಲ್ವ್ ಮಾಡ್ಕೊಂಡಿರ್ತೀರೋ ಯಾವುದೇ ಡಿಸ್ಟಿಕ್ನವರಾಗಿರ್ಬೋದು ಸರ್, ನಿಮಗೆ ಯೂನಿಟ್ ಟೆಸ್ಟ್ 2 ಔಟ್ ಆಫ್ ಔಟ್ ಸಿಗುತ್ತೆ. ಮ್ಯಾಥಮೆಟಿಕ್ಸ್ ಔಟ್ ಆಫ್ ಔಟು ತೆಗೆದುಕೊಂಡ್ರೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಔಟ್ ಆಫ್ ಔಟ್ ಬರುತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಈ 3 ಕ್ವಶನ್ ಪೇಪರ್ಗಳನ್ನು ತಾವುಗಳು ಯೂಟಿಲೈಸ್ ಮಾಡಿಕೊಳ್ಳಿ. ಇದರ ಒಂದು PDF ಕಾಪಿ ಬೇಕು ಅಂದರೂ ಸಿಗುತ್ತೆ ಸರ್, ಟೆನ್ಷನ್ ತಗೋಬೇಡಿ. 2K ಕ್ರಾಸ್ ಆದ ತಕ್ಷಣ 2000 ವ್ಯೂಸ್ ಆದ ತಕ್ಷಣ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಈ 3 ಕ್ವಶನ್ ಪೇಪರ್ಗಳು ಲಭ್ಯವಾಗಿ ಸಿಗುತ್ತವೆ. ಧನ್ಯವಾದಗಳು. ಬನ್ನಿ ಸರ್, ಈಗ ನಾವು ಇನ್ನೊಂದು ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ. ಈಗ ಒಂದಾಯಿತು. ಸೆಕೆಂಡ್ ಕ್ವಶನ್ ಪೇಪರ್, ಈಕ್ವೇಷನ್ ಆಫ್ ದಿ ಲೈನ್ ಪಾಸಿಂಗ್ ಥ್ರೂ 0, 0 ಆ್ಯಂಡ್ ಸ್ಲೋಪ್ m ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಗೆಸ್ ಮಾಡ್ತೀರಾ? ಯಾರಾದರೂ ಗೆಸ್ ಅಂತ ಎಕ್ಸ್ಪರ್ಟ್ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದೀರಾ? ಹೌದಲ್ವಾ? ಈಸಿ ಆನ್ಸರು ಅದು y = mx ಅಂತ ಇದೆಯಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 2 ದ ಸ್ಲೋಪ್ ಆಫ್ ದ ಲೈನ್ ax ಪ್ಲಸ್ by ಪ್ಲಸ್ c ಈಸ್ ಈಕ್ವಲ್ ಟು 0 ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. -a/b ಅನ್ನುವಂಥದ್ದು ರೈಟ್ ಆನ್ಸರ್. ಆಪ್ಷನ್ ಬಿ. ಮ್ಯಾಚ್ ಲೀಸ್ಟ್ 1 ವಿತ್ ಲೀಸ್ಟ್ 2 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿ ಇರುತ್ತದೆ. ವಿದ್ಯಾರ್ಥಿಗಳೇ, ತಪ್ಪು ಅನ್ನೋದು ಮನುಷ್ಯನಿಂದಲೇ ಆಗುವಂಥದ್ದು. ಯಾವುದಾದ್ರೂ ಆನ್ಸರು ತಪ್ಪು ಕಂಡು ಬಂದಲ್ಲಿ ವಿತ್ ರೀಸನ್ ದಯವಿಟ್ಟು ವಿತೌಟ್ ಎನಿ ಹೆಸಿಟೇಷನ್ ಕಮೆಂಟ್ಸ್ ಬಾಕ್ಸ್ ಯಾವತ್ತೂ ಕೂಡ ಓಪನ್ ಆಗೇ ಇಟ್ಟಿರ್ತೀನಿ ನಾನು, ಆಯಿತಾ? ಅದಕ್ಕೆ ರಿಸ್ಟ್ರಿಕ್ಷನ್ ಕೊಟ್ಟಿಲ್ಲ. ಅಲ್ಲಿ ತಾವುಗಳು ಸರಿಯಾದ ಉತ್ತರವನ್ನು ಕೂಡ ಪೋಸ್ಟ್ ಮಾಡಬಹುದಾಗಿದೆ. ಕ್ವಶನ್ ನಂಬರ್ 4 ದಿ ಮೀಡಿಯನ್ ಆಫ್ 18, 35, 10, 42, 21 ಈಸ್ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 21 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ದಿ ವೇರಿಯನ್ಸ್ ಆಫ್ ಫಸ್ಟ್ n ನ್ಯೂಮರಿಕಲ್ ನ್ಯಾಚುರಲ್ ನಂಬರ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 6 ಎ ಕಾಯಿನ್ ಈಸ್ ಟಾಸ್ಡ್ ಟ್ವೈಸ್ ದೆನ್ ದಿ ಪ್ರೊಬ್ಯಾಬಿಲಿಟಿ
ದಟ್ ಅಟ್ಲೀಸ್ಟ್ ಒನ್ ಟೇಲ್ ಅಕರ್ಸ್ ಇಸ್ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ 3/4 ಅಂದರೆ ಆಪ್ಷನ್ ಬಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ದ ರೆಪ್ರೆಸೆಂಟೇಷನ್ ಆಫ್ ಕಾಂಪ್ಲಿಮೆಂಟ್ರಿ ಈವೆಂಟ್ ಆಫ್ ಈವೆಂಟ್ ಎ ಈಸ್ ಡ್ಯಾಶ್ ಅಂತ ಇದೆ. ದಟ್ ರೈಟ್ ಆನ್ಸರ್ ಈಸ್ S-A. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. Main question number 2, fill in the blanks by choosing the appropriate answer from those given in the bracket. The slope of the line which passes through points 4,4 and 3,5 is dash anta ide. Question number 8, right answer is -1. The distance of the point P 3, 4, 5 from the YZ planes is dash. Right answer is 3. Question number 10, if variance of the data is 121, then the standard deviation of the data is 11 is the right answer. ಧನ್ಯವಾದಗಳು. ಮುಂದಿನ ಭಾಗವನ್ನು ತಾವುಗಳು ಹೇಳಿದ್ನಲ್ವ, ದೀಸ್ 3 ಕ್ವಶನ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಬೆಂಗಳೂರು, ಕೊಡಗು, ತುಮಕೂರು ವಿದ್ಯಾರ್ಥಿಗಳೇ ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಬೇಡಿ. ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಕಣ್ರಪ್ಪ. ಆಮೇಲೆ ಕಮೆಂಟ್ ಮಾಡಿರ ನಮ್ಮದೇನ್ರಿ ಕತೆ ಅಂತ, ಆಯಿತಾ? ಇದನ್ನೆಲ್ಲ ನೀವೇ ನೋಡ್ಕೋಬೇಕು. ಯಾವುದು 3 ಮಾರ್ಕ್ಸ್ ಕ್ವಶನ್ಸು ಹಾಗೂ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಸಮಯ ಇಲ್ಲ ಕಣ್ರು, ಇಲ್ಲಾಂದರೆ ಅದೂ ಕೂಡ ಕೀ ಆನ್ಸರ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿ ಕೊಡ್ತಿದ್ದೆ. ಟೆನ್ಷನ್ ತಗೋಬೇಡಿ, ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಸದ್ಯದ್ರಲ್ಲಿ ನಾನೆಲ್ಲ ರೆಡಿ ಮಾಡಿ ಕೊಡ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಮುಂದಿನ ಭಾಗದಲ್ಲಿ ನಾವು ಲಾಸ್ಟ್ 3rd ಕ್ವಶನ್ ಪೇಪರ್ ಕೂಡ ನೋಡಲಿದ್ದೇವೆ. ಇದನ್ನು ತಾವುಗಳು ಕಾಪಿ ಮಾಡ್ಕೊಳ್ಳಿ ಅಂತ ಕೊಡ್ತಾಯಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 2000 ವ್ಯೂಸ್ ಆದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಇದರ ಒಂದು PDF ಕಾಪಿ ಕೂಡ ಲಭ್ಯ ಆಗುತ್ತೆ, ಆಯಿತಾ? ಧನ್ಯವಾದಗಳು. ಈ ಕೀ ಆನ್ಸರ್ ಕೊಡಲಿಕ್ಕೆ ರೀಸನ್ ಇಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದು ಸೆಕೆಂಡ್ ಟೆಸ್ಟು, ಆಯಿತಾ? ಆನ್ಸರ್ ಹುಡುಕೋದ್ರಲ್ಲಿ ತಾವು ಸಮಯವನ್ನು ಕಳಿಬಾರ್ದು ಅಂತ. 3rd ಕ್ವಶನ್ ಪೇಪರ್ ಮೈ ಡಿಯರ್ ಚಿಲ್ಡ್ರನ್, ದಿ ವ್ಯಾಲ್ಯೂ ಆಫ್, ಹೌದಲ್ವಾ? Question number 1, right answer is 18. Option D is the right answer. The number of terms in the binomial expansion of a plus b whole to the power of 6 is dash. Right answer is 7. 20th term of the sequence defined by an is equal to n minus 1, 2 minus n, 3 plus n is dash. Right answer is -7866 is the right answer is option D. Question number 4 my dear children, 3 root to the root 3 1 by root 3 dash is in GP, then the geometrical progression ಅಲ್ವಾ, then the common ratio is dash ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 1 by root 3 is the right answer. Question number 5 my dear children, ಲಾಸ್ಟ್ ಕ್ವಶನ್ ಪೇಪರ್ ಆಗಿರುತ್ತೆ ವಿದ್ಯಾರ್ಥಿಗಳೇ, ಬೇಜಾರಾಗಬೇಡಿ, ವಿಡಿಯೋ ಹಾಗಾಗಿ ಲೆಂತಿ ಆಗ್ತಾ ಇರುವಂಥದ್ದು. Right answer is question number 5. Option D is the right answer. Does not exist is the right answer. Question number 6. The derivative of x cube plus 1 with respect to x is dash ಅಂತ ಇದೆ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3x square is the right answer. Question number 7. The octant in which the point -3 -1 4 lies is dash ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ. Fill in the blanks ನೋಡೋಣ ಮಕ್ಕಳೇ. Question number 8, right answer is 16. 16 is the right answer. If n is equal to 5, r is equal to 2, then the value of ಅಂತ ಕೊಟ್ಟಿದ್ದಾರೆ, that right answer is 10. If f of x is equal to x square plus 1, then f of 2 is equal to dash. ಈಸಿ ಅನಿಸುತ್ತೆ. ಎಷ್ಟು ಬರುತ್ತೆ ರೀ? ಎಕ್ಸ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ 4 ಪ್ಲಸ್ 1 5 ಆಪ್ಷನ್ ಇದೆ, ಹೌದಲ್ವಾ? ನೋಡಿ ವಿದ್ಯಾರ್ಥಿಗಳೇ, ನೀವೇ ನನಗೆ ಕಮೆಂಟ್ ಮುಖಾಂತರ ಇದನ್ನು ತಿಳಿಸಿ. 4 ಇದೆ, 5 ಇದೆ, 2ರಲ್ಲಿ ಯಾವುದು ಅಂತ. ಯಾಕಂದರೆ 16 8ನೇದು ಉತ್ತರ, 9ನೇದು 10 ಉತ್ತರ. 10ನೇ ಪ್ರಶ್ನೆಗೆ ನೀವೇ ನನಗೆ ಕಮೆಂಟ್ ಮುಖಾಂತರ ಉತ್ತರವನ್ನು ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಯಾರಿಗೆಲ್ಲ ಇದರ ಒಂದು PDF ಕಾಪಿ ಬೇಕೋ ದಯವಿಟ್ಟು ತಾವುಗಳು ಆದಷ್ಟು ಇದನ್ನು ಬೇಗ ಶೇರ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಲಿ ಅಂತ ಉದ್ದೇಶ ವಿದ್ಯಾರ್ಥಿಗಳೇ. 3 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಔಟ್ ಆಫ್ ಔಟ್ ಈಸಿಯಾಗಿ ತಾವುಗಳು ನಿಮ್ಮ ಒಂದು
ಏನಂತೀರ ಎಕ್ಸಾಮಲ್ಲಿ ತೆಗಿತೀರಾ. ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮ ಪ್ರಿಪೇರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗುವವರು ದಯವಿಟ್ಟು ಮೊದಲು 3 ಮಾಡಲ್ ಕ್ವಶನ್ ಪೇಪರ್ ಏನು ಕೊಟ್ಟಿದ್ದಾರೋ ಗೌರ್ಮೆಂಟ್ ವತಿಯಿಂದ ಅದನ್ನು ರೆಡಿಯಾಗಿ, ಈಗಾಗಲೇ ನನ್ನ ಒಂದು ಏನಂತೀರ ತಾವುಗಳು ಯೂಟ್ಯೂಬಲ್ಲಿ ನಿಮಗೆ ಉಚಿತವಾಗಿ ಎಲ್ಲ ಒಂದು ಸಬ್ಜೆಕ್ಟಿನ 3 ಮಾಡಲ್ ಕ್ವಶನ್ ಪೇಪರು PUC ಬೋರ್ಡ್ ವತಿಯಿಂದ ಕೊಟ್ಟಿದ್ರಲ್ವ, ಅದನ್ನು ಕೊಟ್ಟಿದ್ದೇನೆ ಸರ್. ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.